ಇದು ಕನ್ನಡ ವರ್ಸಸ್ ತಮಿಳಲ್ಲ. ಆತ ನಮ್ಮ ಭಾಷೆ ಬಗ್ಗೆ ಏನ್ ಬೇಕಾದ್ರೂ ಹೇಳಿ, ನಾವು ಮಾತ್ರ ಅವನ ಸಿನಿಮಾವನ್ನ ವೀಕ್ಷಣೆ ಮಾಡ್ತೀವಿ. ಇದ್ಯಾವ ಮನಸ್ಥಿತಿ? ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಕನ್ನಡಕ್ಕಿಂತ ಕಮಲ ಹೆಚ್ಚಾದ್ನ ಅನ್ನುವ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದೇ ಜೂನ್ 5ರಂದು ಗುರುವಾರ ಥಗ್ ಲೈಫ್ ಸಿನಿಮಾ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ರಿಲೀಸ್ ಆಗಿತ್ತು, ಕರ್ನಾಟಕವನ್ನ ಹೊರತುಪಡಿಸಿ. ಆದ್ರೆ ಒಂದಿಷ್ಟು ರಾಜಧಾನಿಯ ಮಂದಿ, ಕಮಲಾಸನ್ ಅವರ ಅಭಿಮಾನಿಗಳು ತಮಿಳುನಾಡಿನ ಹೊಸೂರಿನಲ್ಲಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು, ಇಲ್ಲಿನ ಬಾಲಾಜಿ ಚಿತ್ರಮಂದಿರದಲ್ಲಿ. ಇದೀಗ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಈ ಸಿನಿಮಾಗೆ ತಾತ್ಕಾಲಿಕ ಬ್ಯಾನ್ನ ಬಿಸಿ ಎದುರಾಗಿದೆ. ಹೀಗಾಗಿ ಒಂದಿಷ್ಟು ಕಮಲಾಸನ್ ಅವರ ಅಭಿಮಾನಿಗಳು ಇಲ್ಲಿಂದ ಬೈಕ್ ಮೂಲಕ ಹೊಸೂರಿಗೆ ಹೋಗಿ ಅಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ. ಇದೇ ಅಭಿಮಾನ ನಮ್ಮ ಕನ್ನಡ ಸಿನಿಮಾಗಳಿಗೆ ಇರ್ತಾ ಇದ್ರೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಪ್ರಸ್ತುತ ಈ ರೀತಿಯಾಗಿ ಇರ್ತಿರ್ಲಿಲ್ಲ. ಒಬ್ಬ ನಟ ನಮ್ಮ ಮಾತೃಭಾಷೆಯ ಬಗ್ಗೆ ನಿರ್ಲಕ್ಷ್ಯದ ಮಾತುಗಳಿಂದ ಆಡ್ತಾನೆ, ತಮಿಳಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳ್ತಾನೆ. ಆತ ಕ್ಷಮೆ ಕೇಳುವ ತನಕ ಈ ಸಿನಿಮಾವನ್ನ ಕರ್ನಾಟಕದಲ್ಲಿ ನಾವು ಬಿಡುಗಡೆ ಮಾಡೋದಕ್ಕೆ ಬಿಡಲ್ಲ ಅಂತ ಕನ್ನಡಿಗರೆಲ್ಲ ಒಗ್ಗಟ್ಟಾಗುವಾಗ ಅಭಿಮಾನ ಅನ್ನುವ ಹಣೆಪಟ್ಟಿಯನ್ನ ಹೊತ್ತಿರುವಂತಹ ಒಂದಿಷ್ಟು ಮಂದಿ ಬಾರ್ಡರ್ ಕ್ರಾಸ್ ಮಾಡಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರಂತಾದ್ರೆ ಇಂಥವ್ರಿಗೆ ಅದು ಏನ್ ಹೇಳ್ಬೇಕು? ನಾಡದ್ರೋಹಿಗಳಂತ ಹೇಳ್ಬೇಕು ಅಥವಾ ಅತಿರೇಕದ ಅಭಿಮಾನಿಗಳು ಅಂತ ಹೇಳ್ಬೇಕು? ಪ್ರಶ್ನಾರ್ಥಕ. ಯಾಕಂತ ಹೇಳಿದ್ರೆ ಭಾಷೆ ಅನ್ನೋದು ತಾಯಿ ತರ. ತಾಯಿಯ ಬಗ್ಗೆ ಯಾರಾದ್ರೂ ಕೀಳರಿಮೆಯಿಂದ ಮಾತಾಡಿದ್ರೆ ಅಂತವರ ಪರವಾಗಿ ನಾವು ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇಲ್ಲ ಆಗ್ತಿರೋದೇನು? ಇಂಥವ್ರಿಗೆ ನಾವು ಏನ್ ಹೇಳ್ಬೇಕು? ಆತ ನಮ್ಮ ಭಾಷೆ ಬಗ್ಗೆ ಅದು ಏನ್ ಬೇಕಾದ್ರೂ ಹೇಳಿ, ನಮ್ಮ ರಾಜ್ಯದ ಬಗ್ಗೆ ಅದು ಏನ್ ಬೇಕಾದ್ರೂ ಹೇಳಿ, ನಾವು ಮಾತ್ರ ಅವನ ಸಿನಿಮಾವನ್ನ ವೀಕ್ಷಣೆ ಮಾಡ್ತೀವಿ. ಇದ್ಯಾವ ಮನಸ್ಥಿತಿ? ಇದೀಗ ಹೊಸೂರಿನ ಬಾಲಾಜಿ ಚಿತ್ರಮಂದಿರಕ್ಕೆ ಹೋದಂತಹ ನಮ್ಮ ಕರ್ನಾಟಕದ ಒಂದಿಷ್ಟು ಕಮಲಾಸನ್ ಅವರ ಅಭಿಮಾನಿಗಳು ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗಾಗಲೇ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೋಗುವ ಮುಂಚೆ ಒಂದಿಷ್ಟು ಅಭಿಮಾನಿಗಳು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಕೂಡ ಹಾಕಿದ್ರು. ನಾವು ಥಗ್ ಲೈಫ್ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಬೆಂಗಳೂರಿನಿಂದ ಹೊಸೂರಿಗೆ ಬರ್ತಾ ಇದ್ದೇವೆ, ನೀವು ನಮ್ಗೇನು ಮಾಡಬೇಡಿ, ನನ್ನ ಬೈಕ್ ಟೈರ್ ಪಂಚರ್ ಮಾಡಬೇಡಿ. ಮತ್ತೊಬ್ಬ ಹೊಸೂರಿನಲ್ಲಿ KA ರಿಜಿಸ್ಟರ್ನ ವಾಹನಗಳು ಸುರಕ್ಷಿತವಾ ಅಂತ ಹಾಕೊಂಡಿದ್ದಾರೆ. ಅಲ್ಲ, ಅಷ್ಟೊಂದು ಭಯ ಇದ್ರೆ ಅಲ್ಲಿಗೆ ಹೋಗಿ ಸಿನಿಮಾವನ್ನ ವೀಕ್ಷಣೆ ಮಾಡುವಂತ ದರ್ದು ನಿಮ್ಗೆ ಏನಕ್ಕೆ ಬೇಕು? ಕನ್ನಡದ ಬಗ್ಗೆ ಆಕ್ಷೇಪಾರ್ಹವಾದಂತ ಮಾತನಾಡಿದ್ದಾನೆ, ಇಂಥವನ ಸಿನಿಮಾವನ್ನ ನೀವು ವೀಕ್ಷಣೆ ಮಾಡೋದಕ್ಕಾಗಿ ಅಲ್ಲಿಗೆ ಹೋಗ್ತಿದ್ದೀರಾ. ಈತನಿಗೆ ದುಡ್ಡು ಕೊಟ್ಟು ನೀವೇ ಪೋಷಣೆ ಮಾಡ್ತಾ ಇದ್ದೀರಾ. ಯಾಕೆ ಮತ್ತಷ್ಟು ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಇದೇ ರೀತಿಯಾದಂತ ಮಾತುಗಳನ್ನ ಆಡ್ಲಿ ಅಂತನ? ಕ್ಷಮೆ ಕೇಳಿದ್ರೆ ಕ್ಷಮೆ ಕೇಳ್ತಾ ಇಲ್ಲ ಯಪ್ಪ. ಅಲ್ಲ, ಕ್ಷಮೆ ಬೇಕಾಗಿಯೂ ಇಲ್ಲ, ಆ ಮನಸ್ಥಿತಿ ಬದಲಾಗಬೇಕು ಅಷ್ಟೇ. ಇಂಥವರನ್ನ ನೀವು ಪೋಷಣೆ ಮಾಡಿ 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 ಮುಂದೊಂದು ದಿನ ಭಾರತ ಅನ್ನೋದು ಇರ್ಲಿಲ್ಲ, ಏನಿದ್ರು ಎಲ್ಲ ಕೂಡ ತಮಿಳ್ನಾಡು ಅಂತ ಹೇಳಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಭಾಷೆ ಬಗ್ಗೆ ಅಭಿಮಾನ ಇರಬೇಕು, ಅತಿರೇಕದ ಅಭಿಮಾನ ಅಲ್ಲ. ಪ್ರತಿಯೊಬ್ಬರು ಕೂಡ ಭಾಷೆ ಮೇಲೆ ಅಭಿಮಾನ ಇದೆ, ಆದ್ರೆ ಈ ತರದ್ದಲ್ಲ. ನನ್ನಿಂದಾಗಿ ಎಲ್ರು ಅಂತ ಯಾರು ಕೂಡ ಹೇಳಲ್ಲ. ಈತ ಹೇಳಿರೋದು ಕನ್ನಡದ ಬಗ್ಗೆ ಅದೇ. ಆದ್ರೆ ಇಂಥವನ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕಾಗಿ 40-42 ಕಿಲೋಮೀಟರ್ ಕ್ರಮಿಸಿ ಹೊಸೂರಿಗೆ ಹೋಗಿ ಅಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರೆ. ಹೋಗೋ ಮುಂಚೆ ನಿಮ್ಗೆ ಭಯ ಕೂಡ, ಯಾರು ಏನು ಮಾಡಲ್ವಲ್ಲ, ಟೈರ್ ಪಂಚರ್ ಮಾಡಲ್ವಲ್ಲ, KA ರಿಜಿಸ್ಟರ್ ಹೋಗ್ಬೋದಾ, ಏನು ಪಾಕಿಸ್ತಾನಕ್ಕೆ ಹೋಗೋದಾ? ಮೊದಲು ಒಂದೊಂದು ತಿಳ್ಕೋಬೇಕು. ಇದು ಕನ್ನಡ ವರ್ಸಸ್ ತಮಿಳಲ್ಲ, ಕರ್ನಾಟಕ ವರ್ಸಸ್ ತಮಿಳುನಾಡಲ್ಲ. ಕನ್ನಡದ ಬಗ್ಗೆ ಆಕ್ಷೇಪಾರ್ಹವಾದಂತಹ ಮಾತುಗಳನ್ನ ಆಡಿದಂತಹ ಕಮಲಾಸನ್ ವಿರುದ್ಧವಾದಂತಹ ಒಂದು ಹೋರಾಟ ಅಷ್ಟೇ. ಆತ ಕ್ಷಮೆ ಕೇಳಿದ್ರೆ ಅದು ಅವತ್ತೇ ಮುಗಿತಾ ಇತ್ತು. ಆದ್ರೆ ಆತ ಕ್ಷಮೆ ಕೇಳಲಿಲ್ಲ, ಬದಲಾಗಿ ಕೋರ್ಟಿಗೆ ಹೋದ. ನ್ಯಾಯಮೂರ್ತಿಗಳು 10ನೇ ತಾರೀಕಿನಂದು ವಿಚಾರಣೆಯನ್ನ ಕಾಯ್ದಿರಿಸಿದ್ದಾರೆ. ಇರ್ಲಿ, ಅದೇನಾಗುತ್ತೋ ಗೊತ್ತಿಲ್ಲ, ಪ್ರಶ್ನಾರ್ಥಕ. ಆದ್ರೆ ಇಂಥ ಮನಸ್ಥಿತಿಗಳೇನಿದಾವೆ ಇವುಗಳನ್ನ ಏನನ್ಬೇಕು? ನಾಡದ್ರೋಹಿಗಳನ್ಬೇಕು ಅಥವಾ ಅಂಧಾಭಿಮಾನ ಅನ್ಬೇಕು? ಗೊತ್ತಾಗ್ತಾ ಇಲ್ಲ. ನಮಸ್ಕಾರ.